ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಅಮ್ಮನ ಮನೆಯದು ಕೆಲವು ಕ್ಲಿಪ್ಪಿಂಗ್ಸು, ಕುಕ್ಕಿಂಗ್ ವೀಡಿಯೋಸು, ಶಾಪಿಂಗ್ ವೀಡಿಯೋಸು ಇದನ್ನೆಲ್ಲ ಶೇರ್ ಮಾಡ್ತಾ ನಮ್ಮ ವುಮೆನ್ಸ್ ಸೆಲ್ಫ್ ಐಡೆಂಟಿಟಿ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಮನೆಯಲ್ಲೂ ಸೊಸೈಟಿಯಲ್ಲೂ ಹೇಗೆ ಅಂತ ನಮ್ಮದು ಒಂದು ಗುರುತು ಅಂತ ಇರಬೇಕು, ನಮ್ಮದು ಅಂತ ಒಂದು ಅಸ್ತಿತ್ವ ಇರಬೇಕಲ್ವ. ನಾವು ಎಷ್ಟೇ ನಾವು ಫ್ಯಾಮಿಲಿಗೋಸ್ಕರ ಮಾಡಿದ್ರು, ಮಕ್ಕಳಿಗೋಸ್ಕರ ಮಾಡಿದ್ರು, ಎಷ್ಟು ಎಲ್ಲ ಸ್ಯಾಕ್ರಿಫೈಸಸ್ ಮಾಡ್ತಾಯಿದ್ರು ಕೂಡ ನಾವೂ ಕೂಡ ಹ್ಯಾಪಿಯಾಗಿರಬೇಕು ಅಂದರೆ ನಮ್ಮದು ಅಂತ ಒಂದು ಸೆಲ್ಫ್ ಐಡೆಂಟಿಟಿ ಇರಬೇಕು. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು ಒಳ್ಳೆ ಎಜುಕೇಷನ್ ಅಂತೂ ಪಡ್ಕೊಂಡಿರ್ತಾರೆ, ಒಂದು ಡಿಗ್ರಿ ಅಂತೂ ಆಲ್ಮೋಸ್ಟ್ ಮಾಡಿರ್ತಾರೆ. ಸೊ ಇಲ್ಲ ಅಂದರೂ ಮದುವೆ ಬೇಗ ಆಗಿದ್ರು ಕೂಡ, ಇನ್ಕಂಪ್ಲೀಟ್ ಡಿಗ್ರಿ ಆದರೂ ಕೂಡ ಮ್ಯಾಕ್ಸಿಮಮ್ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಎಜುಕೇಷನ್ನು, ಜಾಬು ಇದ್ದರೆ ಸೆಲ್ಫ್ ಐಡೆಂಟಿಟಿ ಅನ್ನೋದು ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇ ಒಂದು ಎಕ್ಸಾಂಪಲ್ ನೋಡಿ, ಬೇಕಾದ್ರೆ ಯಾರಾದರೂ ಒಂದು 9th ಸ್ಟ್ಯಾಂಡರ್ಡು, 8th ಸ್ಟ್ಯಾಂಡರ್ಡು, 10th ಪಾಸ್ ಔಟ್ ಆಗಿರ್ತಾರೆ. ಯಾರಾದರೂ ಏನಾದರೂ ತುಂಬ ಡಿಗ್ರಿ, MSc, PhD, ಇಂಜಿನಿಯರಿಂಗು, ಡಾಕ್ಟರು ಇದೆಲ್ಲ ಓದಿರ್ತಾರೆ. ಯಾರಿಗೆ ಪ್ರಿಫ್ರೆನ್ಸು, ಯಾರಿಗೆ ರೆಸ್ಪೆಕ್ಟ್ ಜಾಸ್ತಿ ಸಿಗುತ್ತೆ, ನೀವೇ ಯೋಚನೆ ಮಾಡಿ. ಸೊ ಎಜುಕೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಓದಿಲ್ಲ ಅಂದರೆ ನಾನು ಬೇರೆ ಪಾಯಿಂಟ್ಸನ್ನು ಹೇಳ್ತೀನಿ, ಯಾವ ರೀತಿ ಒಂದು ಸೆಲ್ಫ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಬಟ್ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ, ಪ್ರೆಸೆಂಟ್ ಸೊಸೈಟಿಯಲ್ಲಿ ನೀವು ಎಷ್ಟು ಚೆನ್ನಾಗಿ ಓದಿರ್ತೀರಾ, ಎಷ್ಟು ಒಳ್ಳೆ ಪೊಸಿಷನ್ ಇರುತ್ತೆ, ಜೊತೆಗೆ ಏನು ಒಳ್ಳೊಳ್ಳೆ ಡಿಗ್ರಿ ಸಂಪಾದನೆ ಮಾಡ್ಕೊಂಡಿರ್ತೀರ, ಅದು ಒಳ್ಳೆ ಮೆರಿಟ್ ಜೊತೆ ಸಂಪಾದನೆ ಮಾಡಿಕೊಂಡ್ರೆ, ನನಗೆ ಎಷ್ಟೊಂದು ಸತಿ ಅನಿಸುತ್ತೆ, ನಾನು ಸುಮಾರು ಸತಿ ಹೇಳಿದ್ದೀನಿ ನನಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ನನ್ನ ಕೆಮಿಸ್ಟ್ರಿಯಲ್ಲಿ ಅಂತ. ನನ್ನನ್ನು ಒಂದು ಗೋಲ್ಡ್ ಮೆಡಲಿಸ್ಟಾಗಿ ನೋಡೋಕ್ಕೂ ಒಂದು ನಾರ್ಮಲ್ ವ್ಯಕ್ತಿಯಾಗಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅದೇ. ಅದಕ್ಕೆ ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ಗೂ ಹೇಳ್ತಾ ಇರ್ತೀನಿ, ಕಷ್ಟಪಟ್ಟು ಓದಿ, ನಿಮಗೆ ಒಂದು ಸೆಲ್ಫ್ ಐಡೆಂಟಿಟಿ ಕ್ರಿಯೇಟ್ ಆಗೋದೇ ಎಜುಕೇಷನ್ನಿಂದ ಅಂತ ಹೇಳ್ತಾ ಇರ್ತೀನಿ. ಸೊ ಎಜುಕೇಷನ್ನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟು ಜಾಬ್ ಅಂದರೆ, ಕೆಲವರು ಜಾಬ್ಗೆ ಹೋಗೋ ಅವಕಾಶ ಇರುತ್ತೆ, ಕೆಲವರು ಹೋಗೋಕ್ಕಾಗಲ್ಲ. ಸೊ ಆ ರೀತಿ ಬೇರೆ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿರಿ. ಇನ್ ಕೇಸ್ ಜಾಬ್ಗೆ ಹೋಗ್ತಾ ಇದ್ದೀರಾ ಅಂದರೆ ಪ್ಲೀಸ್ ಮ್ಯಾಕ್ಸಿಮಮ್ ಕಷ್ಟ ಆದರೂ ಕೂಡ ಮ್ಯಾಕ್ಸಿಮಮ್ ಟ್ರೈ ಮಾಡಿ, ಜಾಬ್ ಬಿಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಫೈನಾನ್ಷಿಯಲಿ ಸೆಕ್ಯೂರ್ಡ್ ಆಗಿರೋದು ತುಂಬಾ ಇಂಪಾರ್ಟೆಂಟು. ಡೆಫಿನೆಟ್ಲಿ ನಾವು ಒಂದು ಫ್ಯಾಮಿಲಿಗೆ ಫೈನಾನ್ಷಿಯಲ್ ಹೆಲ್ಪ್ ಅಂತೂ ಮಾಡ್ತಾ ಇರ್ತೀವಿ, ಹಸ್ಬೆಂಡ್ಸ್ದು ಬರ್ಡನ್ನ ಕಡಿಮೆ ಮಾಡ್ತಾ ಇರ್ತೀವಿ, ಇಲ್ಲ ಅಂತಲ್ಲ. ಬಟ್ ನಮಗೆ ಒಂದು 4 ಕಾಸು ಸಂಪಾದನೆ ಮಾಡೋದ್ರಿಂದ ಬರುವಂಥ ಕಾನ್ಫಿಡೆನ್ಸು, ನಾವು ಓದಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಬರುವಂಥ ಸ್ಯಾಟಿಸ್ಫ್ಯಾಕ್ಷನ್ನು ನೆಕ್ಸ್ಟ್ ಲೆವೆಲ್ಲು. ಸೊ ಅದಕ್ಕೆ ಯಾವುದೇ 1% ಚಾನ್ಸ್ ಇದ್ದರೂ ಕೂಡ ನೀವು ಹೊರಗಡೆ ಹೋಗಿ ಅಥವಾ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡುವಂಥ ಚಾನ್ಸಸ್ ಇದೆ ಅಂದರೆ ಅದನ್ನು ಬಿಡೋಕ್ಕೆ ಹೋಗಬೇಡಿ. ಆದಷ್ಟು ಒಂದು ಸ್ವಲ್ಪ, ನಾನು ದುಡಿದ್ರೆ ಏನೋ ಲಕ್ಷಗಟ್ಟಲೆ ದುಡಿಬೇಕು ಅಂತಲ್ಲ, ನೀವೊಂದು 5,000 10,000 ದುಡಿದ್ರೂ ಕೂಡ ಅದು ವರ್ತೇನೆ, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು. ನಮ್ಮಮ್ಮ ಹೇಳೋರು, ಕೆಲವು ಸತಿ ಅವರು ವೈರ್ ಬ್ಯಾಗ್ ಹಾಕಿ ಇಷ್ಟು ಅಂತ ಸಂಪಾದನೆ ಮಾಡೋರು. ಅವ್ರು ಕೈಯಾರೆ ಸಂಪಾದನೆ ಮಾಡಿ ದುಡ್ಡು ಬರುತ್ತಲ್ಲ, ಅದ್ರ ಕಿಕ್ಕೇ ಬೇರೆ. ಸೊ ಅದಕ್ಕೇ ಏನೇ ಸಣ್ಣ ಚಾನ್ಸಸ್ ಇದ್ದರೂ ನೀವು ಟೈಲರಿಂಗು, ಎಂಬ್ರಾಯ್ಡ್ರಿ, ಫಾಲ್ಸ್ ಹಾಕೋದು, ಏನೋ ಒಂದು ಮಾಡಿ ಇಷ್ಟು ಅಂತ ಸಂಪಾದನೆ ಮಾಡ್ತೀರಲ್ವ, ಅದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಅದು ನಮ್ಮ ಸೆಲ್ಫ್ ಐಡೆಂಟಿಟಿ. ನೆಕ್ಸ್ಟ್ ಸೆಕೆಂಡ್ ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ, ಜವಾಬ್ದಾರಿ ತೊಗೊಳಕ್ಕೆ ಹಿಂಜರಿಬೇಡಿ. ಈಗ ಒಂದು ದೊಡ್ಡ ಆಫೀಸ್ ಅಂತ ಅಂದ್ಕೊಂಡ್ರೆ ಯಾರಿಗೆ ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ, ಸೆಲ್ಫ್ ಐಡೆಂಟಿಟಿ, ಅವ್ರು ಬಂದಿದ ತಕ್ಷಣ ಎದ್ದು ನಿಂತ್ಕೊಳ್ಳೋದು, ಯಾರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ, ಆ ಕಂಪ್ನಿ CEO-ಗೆ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ MDಗೆ, ಇಂಥವ್ರಿಗೆಲ್ಲ. ಏನಕ್ಕೆ? ಬಿಕಾಸ್ ಅವರು ಅಷ್ಟು ಕಂಪ್ನಿದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರೆ. ಅದೇ ರೀತಿ ಮನೆಯಲ್ಲಿ ನನಗೆ ಕೆಲಸ ಜಾಸ್ತಿ, ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಮಕ್ಕಳ ಜವಾಬ್ದಾರಿನೂ ನನಗೆ, ಹಸ್ಬೆಂಡ್ ಜವಾಬ್ದಾರಿನೂ ನನಗೆ, ಮನೆ ನಾನೇ ಮೇಂಟೈನ್ ಮಾಡಬೇಕು, ಈ ಥರದ್ದೆಲ್ಲ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ರೆಸ್ಪಾನ್ಸಿಬಿಲಿಟಿ ತೊಗೋತೀರಾ ಅಂದರೆ ಬೇರೆಯವರು ನಿಮಗೆ ಗುರ್ತಿಸ್ಬೇಕು ಅಂತ ಏನಿಲ್ಲ. ಇವಳು ಎಷ್ಟು ಚೆನ್ನಾಗಿ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾಳೆ ಅಂತ ಬೇರೆಯವರು ಹೊಗಳೋ ಅವಶ್ಯಕತೆ ಇಲ್ಲ, ಅವರೇನೋ ನಿಮ್ಮನ್ನು ಪ್ರೈಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಅನಿಸುತ್ತಲ್ವ, ನೀವು ಎಷ್ಟೊಂದು ಸರಿ ನಮ್ಮ ಫ್ರೆಂಡ್ಸೂ ಕೂಡ ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ಈಗ ಮನೆಯಲ್ಲಿ ಮಕ್ಕಳಿಗೋಸ್ಕರ, ಹಸ್ಬೆಂಡ್ಗೋಸ್ಕರ ಹೌಸ್ ವೈಫ್ ಆಗಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡು ಈಗ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾಳೆ, ಒಳ್ಳೆ ಪರ್ಸೆಂಟೇಜ್ ತೆಗ್ದಿದ್ಲು. ಬಟ್ ಅವ್ರ ಹಸ್ಬೆಂಡು ವೆಲ್ ಸೆಟಲ್ಡ್ ಆಗಿದ್ದಾರೆ. ಅವ್ರು ಹೇಳಿದ್ರು ನನಗೆ ಫ್ಯಾಮಿಲಿ ನೋಡ್ಕೊಂಡಿರು ಸಾಕು ಅಂತ. ಬಟ್ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ಅದೆಲ್ಲ ಇದ್ದೇ ಇರುತ್ತೆ.
ಸೊ ಈ ಥರ ಇದ್ದಾಗ ಇಟ್ ಈಸ್ ನಾಟ್ ಈಸಿ ಆಯಿತಾ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು, ಲೈಫ್ನ ಬ್ಯಾಲೆನ್ಸಿಂಗಾಗಿ ಹೋಗೋದು ಕರೆಕ್ಟೇ. ಈಗಿನ ಜನ್ರೇಷನಲ್ಲಿ ಜಾಬ್ಗೆ ಹೋಗೋದು ಇಂಪಾರ್ಟೆಂಟು. ಇನ್ ಕೇಸ್ ನಿಮಗೆ ಜಾಬ್ಗೆ ಹೋಗೋ ಅವಕಾಶ ಇಲ್ಲ ಅಂದರೆ ನೀವು ಮನೆಯಲ್ಲೇ ಇರುವಂಥ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸೋದ್ರಿಂದ ಮನೆಯಲ್ಲಿ ಒಂದು ರೆಸ್ಪೆಕ್ಟು, ಸೆಲ್ಫ್ ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟು, ತುಂಬ ಸತಿ ಹೇಳ್ತಾನೆ ಇರ್ತೀನಿ, ನಾವು ಯಾವ ರೀತಿ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೇ ಒಂದು ಚಿಕ್ಕ ಒಕೇಶನ್ ಇರಲಿ, ಒಂದು ಹಾಸ್ಪಿಟ್ಲಿಗೆ ಹೋಗಿ, ಒಂದು ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಇರಿ, ಪ್ರೆಸೆಂಟೇಬಲ್ ಆಗಿರಿ. ನೀವು ಯಾವ ರೀತಿ ಡ್ರೆಸ್ ಹಾಕ್ತೀರಾ, ತಲೆ ಜುಟ್ಟು ಮೇಲೆ ಕಟ್ಬಿಡೋದು, ತುರುಬನ್ನ ಕಟ್ಟೋದು, ಹೆಂಗಂದ್ರಂಗೆ ಗಲೀಜಾಗಿರೋ ನೈಟಿ ಹಾಕ್ಕೊಂಡಿರೋದು, ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೈಟಿ ಗಲೀಜಾಗಿದ್ದರೆ, ಡ್ರೆಸ್ ಗಲೀಜಾಗಿದ್ದರೆ, ಅಂದರೆ ಫೇಡ್ ಆಗಿದ್ರೆ ಕಿತ್ತು ಹೊರಗಡೆ ಹಾಕಿ, ಅಥವಾ ಏನಾದರೂ ಒಂದು ನೆಲ ಒರೆಸೋಕ್ಕೋ ಏನಕ್ಕಾದ್ರೂ ಉಪಯೋಗಿಸ್ಕೊಳ್ಳಿ. ಅಷ್ಟು ಕಾಂಪ್ರಮೈಸ್ ಹಾಕಕ್ಕೆ ಹೋಗಬೇಡಿ. ನಿಮಗೆ ಅಫೋರ್ಡಬಲ್ ಆಗುತ್ತೆ, ನಿಮ್ಗೆ ತೊಗೊಳಕ್ಕಾಗುತ್ತೆ ಅಂದರೆ ಪ್ಲೀಸ್ ಹೊಸದು ತೊಗೊಳ್ಳಿ, ಹೊಸ ಡ್ರೆಸ್ ತೊಗೊಳ್ಳಿ, ಪ್ರೆಸೆಂಟಬಲ್ ಆಗಿರಿ. ನಾವು ಕನ್ನಡಿಲಿ ನೋಡಿಕೊಂಡ್ರೆ ನಮಗೆ ಖುಷಿ ಆಗಿರಬೇಕು. ಮತ್ತು ಯಾರಾದರೂ ಏನಾದರೂ ಮನೆಗೆ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಹಸ್ಬೆಂಡ್ಸ್ ಇರ್ತಾರೆ, ಇನ್ಲಾಸ್ ಇರ್ತಾರೆ, ಅವ್ರ ಮುಂದೆ ನಾವು ಪ್ರೆಸೆಂಟಬಲ್ ಆಗಿರಬೇಕು. ಸೊ ಡ್ರೆಸ್ಸಿಂಗ್ ಸೆನ್ಸು ತುಂಬಾ ಮ್ಯಾಟ್ರ್ ಆಗುತ್ತೆ. ನಾವು ಹೆಂಗಂದ್ರೆ ಹಂಗೆ ಒಬ್ಬರು ಮುಂದೆ ಹೋಗೋಕ್ಕೂ, ಅವ್ರು ನಮ್ಮನ್ನು ಟ್ರೀಟ್ ಮಾಡೋಕ್ಕೂ, ಬಟ್ ನಾವು ಪ್ರೆಸೆಂಟಬಲ್ ಆಗಿ ಸ್ವಲ್ಪ ನೀಟಾಗಿ ಅವ್ರ ಮುಂದೆ ಹೋಗೋಕ್ಕೂ, ಅವ್ರು ಹೇಗೆ ನಮ್ಮನ್ನು ಟ್ರೀಟ್ ಮಾಡೋಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ನೆಕ್ಸ್ಟ್, ಮಾತಾಡೋ ರೀತಿ ವೇಗಾಗಿ ಮಾತಾಡಬೇಡಿ. ಅಂದರೆ ಬಾಯಿಗೆ ಬಂದಾಗಿದೆಲ್ಲ ಮಾತಾಡ್ತಾರೆ ಅಂತಾರಲ್ಲ, ಅಂಥದ್ದೆಲ್ಲ ಮಾತಾಡಬಾರ್ದು. ಯೋಚನೆ ಮಾಡಿ ಮಾತಾಡಬೇಕು. ಯಾವಾಗಲೂ ಹೇಳ್ತಾರಲ್ವ, ಮಾತಾಡೋಕ್ಕೆ ಮೊದಲು 108 ಸತಿ ಯೋಚನೆ ಮಾಡಬೇಕು. ಮಾತಾಡಾದ್ಮೇಲೆ ಅಯ್ಯೋ ನಾನು ಇದನ್ನು ಮಾತಾಡಬಾರ್ದಿತ್ತು ಅಂತ ಅಂದ್ಕೊಳ್ಳೋದಲ್ಲ. ಇದೆಲ್ಲ ಬರೋದು ನಮಗೆ ಎಕ್ಸ್ಪೀರಿಯೆನ್ಸಿಂದನೇ, ಯಾವ ರೀತಿ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ. ಸೊ ಮಾತಾಡೋ ರೀತಿಯೂ ಕೂಡ ನಮ್ಮ ಸೆಲ್ಫ್ ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ಕೆಲವರು ಈಗ ನೋಡಿ, ಏನೋ ಒಂದು ಮೀಟಿಂಗಲ್ಲಿ ಯಾರಾದರೂ ಒಬ್ರು ಮಾತಾಡ್ತಾರೆ, ಎಲ್ಲರೂ ಗಿಜಿ ಮಾತಾಡ್ತಿರ್ತಾರೆ, ಬಟ್ ಯಾರಾದರೂ ಒಬ್ಬರು ತುಂಬ ಡಿಗ್ನಿಫೈಡ್ ಪರ್ಸನ್ನು, ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋರು ಎದ್ದು ಮಾತಾಡ್ತಾರೆ ಅಂದರೆ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಆ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಂದರೆ ನೋಡಿ, ಸುಮಾರು ಜನ ನಾನು ಕಮೆಂಟ್ ಮಾಡ್ತಿರ್ತೀರಾ, ಹೇಗೆ ಚೇಂಜ್ ಆಗೋದು ಅಂತ. ನಾನು ಪ್ರತಿಯೊಂದು ಮೋಟಿವೇಶ್ನಲ್ ವೀಡಿಯೋಸ್ಲು ಏನು ಹೇಳ್ತೀನಲ್ಲ, ಅದು ನೀವು ಇಷ್ಟು ದಿನ ಏನೋ ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡ್ಕೊಂಬಂದಿರ್ತೀರ, ಇದ್ದಕ್ಕಿದ್ದಂಗೆ ರಾತ್ರಿ ಚೇಂಜ್ ಆಗಬೇಕು ಅಂದರೆ ಆಗಲ್ಲ. ಮತ್ತು ಈ ಮೋಟಿವೇಶನ್ ವೀಡಿಯೋಸು, ಬೇರೆ ಮೋಟಿವೇಶನ್ ವೀಡಿಯೋಸ್ ನೋಡಿದಾಗ ನಿಮಗೆ ಹೌದು ಈ ಥರ ಚೇಂಜಸ್ಸು ನಿಧಾನಕ್ಕೆ ನನ್ನ ಲೈಫಲ್ಲಿ ಅಳವಡಿಸ್ಕೋಬೇಕು ಅಂತ ಅಂದ್ಕೋಬೇಕು. ಸೊ ಹೇಗೆ ಚೇಂಜ್ ಆಗಿಬಿಡ್ಬೋದು, ನಾಳೆಯಿಂದ ಹೇಗೆ ಓವರ್ ಥಿಂಕಿಂಗ್ ಸ್ಟಾಪ್ ಮಾಡೋದು, ನಾಳೆಯಿಂದ ಹೇಗೆ ಸೆಲ್ಫ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಬಿಡೋದು. ನಾಳೆನೇ ಆಗಲ್ಲ, ತುಂಬಾ ಟೈಮ್ ತೊಗೊಳುತ್ತೆ. ಕೆಲವು ಸತಿ 1 ವರ್ಷ, 2 ವರ್ಷ, 3 ವರ್ಷ. ಯಾಕೆಂದರೆ ಇಷ್ಟು ವರ್ಷವೇ ಒಂದು ರೀತಿ ಇರ್ತೀವಿ ನಾವು ಏನಾದರೂ ಒಂದು ವಿಡಿಯೋ ನೋಡಿದಾಗ, ಯಾರ್ದಾದ್ರೂ ಮಾತುಗಳನ್ನ ಕೇಳಿದಾಗ ನಮ್ಮ ಲೈಫಲ್ಲಿ ಕೆಲವು ಬದಲಾವಣೆ ಆಗ್ತಾ ಇರುತ್ತಲ್ಲ, ಅದನ್ನು ನಿಧಾನವಾಗಿ ಅಳವಡಿಸ್ಕೊಂಡು ಹೋದರೆ ಲೈಫು ಪಾಸಿಟಿವ್ ಕಡೆಗೆ ಹೋಗ್ತಾ ಇರುತ್ತೆ. ಇಲ್ಲ ನಾವು ಅದನ್ನೆಲ್ಲ ಬಿಟ್ಟು ನೆಗೆಟಿವ್ ಕಡೆಗೆ ಹೋಗ್ತಾ ಇರ್ತೀವಿ, ಅದೊಂಥರ ಲೈಫ್ ಸ್ಟೈಲು. ಸೊ ಯಾವಾಗಲೂ ಅಷ್ಟೇ ನಿಧಾನಕ್ಕೆ ಚೇಂಜಸ್ ಅನ್ನೋದು ಮಾಡ್ತಾ ಇರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಯಾವುದಾನ ಪ್ರಾಬ್ಲಮ್ ಬಂದಾಗ ನಾವು ಅದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತೀವಿ. ಯೂಶಲಿ ಲೇಡೀಸ್ ಅಂದ್ರೆ ಅಳ್ತಾ ಕೂತ್ಕೊಳ್ಳೋದು, ಅದನ್ನು ಬಿಟ್ಟು ಅದಕ್ಕೇನು ಸೊಲ್ಯೂಷನ್ಸ್ ಇರ್ಬೋದು, ಪಾಸಿಬಲ್ ಆಗಿ ಏನೇನು ಥಿಂಕ್ ಮಾಡ್ಬೋದು, ಹೇಗೆ ನಾವು ಹ್ಯಾಂಡ್ಲ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇ ನಿಮ್ಮ ಹಸ್ಬೆಂಡ್ ವೈಫೇ ಇರ್ತೀರಾ ಅಂತ ತಿಳ್ಕೊಳ್ಳಿ, ಹಸ್ಬೆಂಡ್ಗೇನೋ ಪ್ರಾಬ್ಲಮ್ ಆದಾಗ ಅಥವಾ ಮನೇಲೇನೋ ಪ್ರಾಬ್ಲಮ್ ಆದಾಗ ಏನೋ ಒಂದು ಯೋಚನೆ ಮಾಡಿ ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಕೊಟ್ಟರೆ ಎಷ್ಟು ಸೆಲ್ಫ್ ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ಯೋಚನೆ ಮಾಡಿ, ಹೌದಪ್ಪ ಇವಳು ಥಿಂಕಿಂಗ್ ಕೆಪಾಸಿಟಿ ಎಷ್ಟು ಚೆನ್ನಾಗಿದೆ, ದುಡಿಲೇಬೇಕು ಅಂತ ಏನಿಲ್ಲ. ಈಗ ನಮ್ಮ ಅಜ್ಜಿಯಂದ್ರೆಲ್ಲ ಏನು ತುಂಬ ಓದಿದ್ರ ಏನಿಲ್ಲ, ಬಟ್ ಮನೇನ ಯಾವ ರೀತಿ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡ್ತಾಯಿದ್ರು ಯೋಚನೆ ಮಾಡಿ. ಸೊ ಆ ರೀತಿಯೇ ಮನೆಯಲ್ಲಿ ಮ್ಯಾನೇಜ್ ಮಾಡೋದು ಕೂಡ ಒಂದು ಆರ್ಟು, ಕಲೆ, ಜಾಣ್ಮೆ ಇಲ್ಲ ಅಂದರೆ ಅವೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಚ್ಚುಕಟ್ಟಾಗಿ ಸಂಸಾರ ಮಾಡೋದು ಬೇರೆ, ಅಚ್ಚುಕಟ್ಟಾಗಿ ಸಂಸಾರ ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ, ಎಲ್ಲದೊಂದು ಆರ್ಟು. ಸೊ ಅದೇ ಥರ ಏನಾದರೂ ಪ್ರಾಬ್ಲಮ್ಸ್ ಬಂದರೂ ಕೂಡ ಅದಕ್ಕೆ ಸ್ಪಾಂಟೇನಿಯಸ್ ಆಗಿ ಯಾವ ರೀತಿ ಸೊಲ್ಯೂಷನ್ನ ಕಂಡುಕೊಳ್ತೀವಿ. ಆಮೇಲೆ ಡಿಸಿಷನ್ ಮೇಕಿಂಗು, ಒಂದು ನಿರ್ಧಾರ ತೊಗೋತೀವಿ. ಕೆಲವರಂತೂ ಫಿಕಲ್ ಮೈಂಡೆಡ್ ಅಂತ ಹೇಳ್ತಾರೆ. ಇವತ್ತು 2 ಗಂಟೆಗೆ ಒಂದು ಡಿಸಿಷನ್ ತೊಗೊಂಡ್ರೆ 3 ಗಂಟೆಗೆ ಇನ್ನೊಂದು ಡಿಸಿಷನ್ ತೊಗೋತಾರೆ, ಮತ್ತು 3:15 ಇನ್ನೊಂದು ಡಿಸಿಷನ್ ತೊಗೋತಾರೆ. ನನಗೆ ಅದು ಬೇಡ ಇದು ಬೇಡ, ಒಂದು ಫರ್ಮ್ ಡಿಸಿಷನ್ ಅನ್ನೋದೇ ಇರಲ್ಲ. ಸೆಲ್ಫ್ ಐಡೆಂಟಿಟಿ ಎಲ್ಲಿ ಕ್ರಿಯೇಟ್ ಆಗುತ್ತೆ, ನಿಮ್ಮ ಇಂಪ್ರೆಷನ್ನೇ ಹಾಳಾಗೋಗುತ್ತೆ. ಸೊ ನಾನು ಡಿಸಿಷನ್ ತೊಗೊಳಕ್ಕೆ ಮೊದಲು ಟೈಮ್ ತೊಗೊಳ್ಳಿ, ಇಲ್ಲ ಅಂತಲ್ಲ. ಕೆಲವು ಸತಿ ನನಗೂ ಜಾಬಿಗೆ ಹೋಗ್ತೀನಿ ಅಂತಾರೆ, ಕೆಲವು ಸತಿ ಕಷ್ಟ ಆಗುತ್ತೆ. ಈಗ ನೀವು ಒಂದು ಸತಿ ಯೋಚನೆ ಮಾಡಿ,
ಪ್ರತಿಯೊಂದು ಡಿಸಿಷನಲ್ಲೂ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಈಗ ನಾವು ಜಾಬ್ಗೆ ಹೋಗ್ತೀವಿ, ಎಲ್ಲ ಏನು ಚೆನ್ನಾಗಿರುತ್ತಾ? ಜಾಬಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಗೊತ್ತಾ? ಎಷ್ಟು ಚಾಲೆಂಜಸ್ ಇರುತ್ತೆ. ಜಾಬಿಗೆ ಹೋಗಿದ ತಕ್ಷಣ ಮನೇಲಿ ಎಷ್ಟು ಚಾಲೆಂಜಸ್ ಬರುತ್ತೆ, ಎರಡೂ ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ, ಫಿಸಿಕಲಿ ಎಷ್ಟು ಚಾಲೆಂಜಸ್ ಆಗುತ್ತೆ. ನೆಕ್ಸ್ಟ್ ಮಕ್ಕಳನ್ನ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ, ಪಾರ್ಟ್ನರ್ನ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಪ್ರತಿಯೊಂದು ಜಾಬ್ಗೆ ಹೋದರೆ, ಜಾಬ್ಗೆ ಹೋಗಿಲ್ಲ ನಮ್ಮ ಮೆಂಟಲ್ ಸ್ಟ್ರೆಸ್ ಹೆಂಗಿರುತ್ತೆ, ಮನೇಲಿ ಹೆಂಗೆ ಟೈಮ್ ಪಾಸ್ ಇದು ಮಾಡೋದು, ಮತ್ತು ಬೇರೆಯವರೆಲ್ಲ ಯಾವ ರೀತಿ ನಮಗೆ ನೋಡ್ತಾರೆ, ಎಲ್ಲ ಕಷ್ಟನೇ. ಮನೇಲಿದ್ದರೂ ಕಷ್ಟ, ಹೊರಗಡೆ ಹೋದರೂ ಕಷ್ಟ. ಸೊ ಅದಕ್ಕೇ ನಮಗೆ ಯಾವ ಕಷ್ಟ ಬೇಕು ಅಂತ ನಾವು ಡಿಸೈಡ್ ಮಾಡ್ಕೋಬೇಕು. ಸೆಲ್ಫ್ ಐಡೆಂಟಿಟಿ ಅನ್ನೋದು ಈಸಿ ಅಲ್ವೇ ಅಲ್ಲ. ಈಗ ಒಂದು ವ್ಯಕ್ತಿ, ಈಗ ನಾನು ಶ್ವೇತಾ ಅಂದರೆ ಹೌದು ಇವಳು ಹೀಗೆ, ಶ್ವೇತಾ ಅಂದರೆ ಈ ರೀತಿ ಅವ್ರದ್ದು ಕ್ಯಾರೆಕ್ಟರ್ಸ್ ಅಂತ ಡಿಫೈನ್ ಮಾಡ್ಕೊಳ್ಳೋಕ್ಕೆ, ಅದು ಪಾಸಿಟಿವ್ ರೀತಿಯೇ ಡಿಫೈನ್ ಮಾಡ್ಕೊಳ್ಳೋಕ್ಕೆ ನಾವು ತುಂಬ ವರ್ಷಗಳ ಕಾಲ ಕಷ್ಟಪಡಬೇಕು. ಆ್ಯಕ್ಚುಲಿ ಪಾಸಿಟಿವ್ ಸೈಡೇ ಥಿಂಕ್ ಮಾಡ್ತಾ ಇರಬೇಕು. ನಾವು ಯಾವ ರೀತಿ ನಡ್ಕೋತೀವಿ, ಯಾವ ರೀತಿ ಮಾತಾಡ್ತೀವಿ, ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟು ಕೆಲವರು ಈ ಥರ ಡಿಸಿಷನ್ ಚೇಂಜ್ ಮಾಡ್ತಾರೆ, ಅವ್ರಿಗೆ ಡೆಫಿನೆಟ್ಲಿ ರೆಸ್ಪೆಕ್ಟ್ ಅಂತ ಸಿಗೋಲ್ಲ. ಏನಾದರೂ ಡಿಸಿಷನ್ ತೊಗೊಂಡ್ರೆ ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಕಷ್ಟ ಬರಲಿ ಸುಖ ಬರಲಿ, ನಾನು ಡಿಸಿಷನ್ ತೊಗೊಂಡಿದ್ದೀನಿ, ಅದನ್ನು ನಾನು ಎದುರಿಸೋಕ್ಕೆ ರೆಡಿ ಇದ್ದೀನಿ. ಆ ಥರ ಒಂದು ಮೈಂಡ್ ಸೆಟ್ ಎಂಥ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿನ ಕ್ರಿಯೇಟ್ ಆಗುತ್ತೆ ಹೇಳಿ. ಒಂದು ಸೆಲ್ಫ್ ಐಡೆಂಟಿಟಿ ಬೇಕು ಅಂದರೆ ನಮ್ಮ ಪರ್ಸ್ನಾಲಿಟಿನೂ ಹಾಗೆ ಸ್ಟ್ರಾಂಗ್ ಆಗಿ ಇರಬೇಕು. ನೆಕ್ಸ್ಟ್ ಬಂದು ಕಡಿಮೆ ಮಾತಾಡಿ, ಆದಷ್ಟು ಕಡಿಮೆ ಮಾತಾಡಿ. ಆ ಮಾತಲ್ಲೂ ಕೂಡ ಒಂದೊಂದು ಮಾತಲ್ಲೂ ಕೂಡ ತೂಕವಾದ ಮಾತು ಅಂತ ಹೇಳ್ತೀವಿ, ತುಂಬ ಡಿಗ್ನಿಫೈಡ್ ವರ್ಡ್ಸ್ನ ಯೂಸ್ ಮಾಡಬೇಕು. ಏನೋ ಒಂದು, ಈಗ ಫಾರ್ ಎಕ್ಸಾಂಪಲು ನಮ್ಮ ಸೈನ್ಸಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಯಾವಾಗಲೂ ಕ್ವಾಲಿಟೇಟಿವ್ ಆನ್ಸರ್ ಬರೀರಿ ಅಂತ. ಕೆಲವರು ಒಂದು ಪೇಜ್ ಆನ್ಸರ್ ಬರೆದಿರ್ತಾರೆ, ಅದರಲ್ಲಿ ಯಾವುದು ಕರೆಕ್ಟ್ ಇರಲ್ಲ. ಸೊ ನಾವು ಏನು ಮಾತಾಡ್ತೀವಿ ಅಂತಲ್ಲ, ಎಷ್ಟು ಮಾತಾಡ್ತೀವಿ, ಎಷ್ಟು ತೂಕವಾದ ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಮಕ್ಳಿಗೂ ಹೇಳೋದಷ್ಟೇ, ಕ್ವಾಲಿಟೇಟಿವ್ ಆನ್ಸರ್ಸ್ ಅಂದರೆ ನೀವು ಒಂದು ಲೈನ್ ಕರೆಕ್ಟಾಗಿರೋ ಆನ್ಸರ್ ಬರೋದ್ರು ಅದಕ್ಕೆ ಫುಲ್ ಮಾರ್ಕ್ಸ್ ಸಿಗುತ್ತೆ, ಒಂದು ಪೇಜ್ ರಾಂಗ್ ಆನ್ಸರ್ ಬರೋದ್ರು ಅದಕ್ಕೆ ಫುಲ್ ಮಾರ್ಕ್ಸ್ ಸಿಗಲ್ಲ. ಅದಕ್ಕೇ ಕಡಿಮೆ ಮಾತಾಡಬೇಕು, ಆಮೇಲೆ ಡಿಗ್ನಿಫೈಡಾಗಿ ಮಾತಾಡ್ಕೋಬೇಕು. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪಾರ್ಟೆಂಟು. ನಾವು ಲೇಸಿಯಾಗಿ ಮೊಬೈಲ್ನ ಸ್ಕ್ರಾಲ್ ಮಾಡಿಕೊಂಡು ಇಡೀ ದಿನ ಕೂತ್ಕೊಂಡು ಆಮೇಲೆ ಲಾಸ್ಟಲ್ಲಿ 1 ಅವರ್ 2 ಅವರ್ಸ್ ಕೆಲಸ ಮಾಡಿಕೊಂಡ್ರೆ ಯಾರೂ ರೆಸ್ಪೆಕ್ಟ್ ಅನ್ನೋದು ಕೊಡಲ್ಲ. ಯಾರು ಬೇಡ, ನಮ್ಮ ಮಕ್ಕಳೇ ನಮಗೆ ರೆಸ್ಪೆಕ್ಟ್ ಕೊಡಲ್ಲ. ರಿವರ್ಸ್ ಆಗಿ ನೀನೇ ಏನು ಮಾಡ್ತಿದ್ದೀಯ ಅಂತ ಕೇಳ್ತಾರೆ. ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕರೆಕ್ಟಾಗಿರಬೇಕು. ಯಾವ ರೀತಿ ನಾವು ಬೆಳಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ, ಟು ಡೂ ಲಿಸ್ಟ್ ಹೆಂಗೆ ಮಾಡ್ತೀವಿ, ಅದನ್ನು ಹೇಗೆ ಫಾಲೋ ಮಾಡ್ತೀವಿ, ಟೈಮ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಟೈಮ್ ಸೆನ್ಸ್ ಅನ್ನೋದು. ಈಗ ಎಲ್ಲೋ ಒಂದು ಜಾಗಕ್ಕೆ ಈ ಟೈಮಿಗೆ ಬರ್ತೀನಿ ಅಂತ ಹೇಳಿರ್ತೀನಿ, ಸೊ ಆ ಟೈಮ್ಗೆ ಹೋಗೋಕ್ಕಾಗಲ್ಲ. ಅವ್ರು ನಮ್ಗೆ ಎಂಥ ರೆಸ್ಪೆಕ್ಟ್ ಕೊಡ್ತಾರೆ ಯೋಚನೆ ಮಾಡಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು, ಇಲ್ಲಿ ನಾನೇ ಅಡುಗೆ ಮಾಡ್ತಿದ್ದೀನಿ ಅಂತ ನಿಮಗೆ ಅನ್ನಿಸ್ಬೋದು. ಅಮ್ಮ ಇಲ್ಲ ಅಂತ ಹೇಳಿದ್ನಲ್ಲ, ಸೊ ಆಲ್ಮೋಸ್ಟ್ ಒಂದು 10-12 ಡೇಸ್ ಅಮ್ಮ ಇರಲಿಲ್ಲ. ನಾನು ನನ್ನ ತಮ್ಮನ ಹೆಂಡ್ತಿನೇ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ವಿ. ಈಗ ತಮ್ಮನ ಹೆಂಡ್ತಿಗೆ ಪಾಪ ತುಂಬಾ ಹೆಲ್ಪ್ ಮಾಡ್ತಾಳೆ, ಅವಳು ಇಲ್ಲ ಅಂತಲ್ಲ. ಮಗ ಇದ್ದಾನೆ ಚಿಕ್ಕ, 1.25 ವರ್ಷ ಅವ್ನಿಗಷ್ಟೇ. ಸೊ ಅವ್ನು ಬಿಡಲ್ಲ. ಸೊ ಈ ಟೈಮಲ್ಲಿ ನನ್ನ ತವ್ರ ಮನೆ, ನಾನು ಆರಾಮಾಗಿರೋಕ್ಕೆ ಬಂದಿದ್ದೀನಿ, ನಾನೇನು ಕೆಲಸ ಮಾಡಲ್ಲ, ಎಲ್ಲ ಅವಳೇ ಮಾಡಿ ನನಗೆ ಎದುರುಗಡೆ ಇರಲಿ, ಈ ಥರ ಮೆಂಟಾಲಿಟಿ ಇರಬಾರ್ದು ಆ್ಯಕ್ಚುಲಿ ಸಿಸ್ಟರ್ ಇನ್ ಲಾಸ್ಗೆ. ನಾನು ಆ ಸ್ಟೇಜ್ನ ಕ್ರಾಸ್ ಮಾಡಿ ಬಂದಿದ್ದೀನಿ. ನನಗೂ ಮಕ್ಕಳು ಚಿಕ್ಕವರಿದ್ದಾಗ ನನ್ನ ಗಂಡನ ಕಡೆಯವರು ಅಷ್ಟೇ ಹೆಲ್ಪ್ ಮಾಡಿಕೊಟ್ಟಿದ್ರು ನನಗೆ. ನೀನು ಚಿಕ್ಕವಳು, ನಿಂಗೆ ಚಿಕ್ಕ ಮಕ್ಕಳಿದ್ದಾರೆ, ಅವ್ರು ನೋಡ್ಕೊ, ನಾವು ಮಾಡಿಕೊಡ್ತೀವಿ ಅಂತ. ಸೊ ನನಗೂ ಅದೇ ಬರುತ್ತೆ ಅಲ್ವಾ. ಸೊ ಆ ಥರ ಯಾರೇ ಇದ್ದರೂ ಕೂಡ ಮಕ್ಕಳು ಹೆಂಗೆ ಚಿಕ್ಕ ಮಕ್ಕಳಿರ್ತಾರಲ್ವ ಅಂತ ತಾಯಂದ್ರಿಗೆ ಆದಷ್ಟು ಹೆಲ್ಪ್ ಮಾಡಿ. ಅವ್ರಿಗೇನೋ ಕೆಲಸ ಮಾಡಬಾರ್ದು ಅಂತ ಏನಿರಲ್ಲ. ನನ್ನ ಸಿಸ್ಟರ್ ಇನ್ಲಾಗೂ ಅಷ್ಟೇ, ಪಾಪ ಎಷ್ಟು ಹೆಲ್ಪ್ ಮಾಡ್ತಾಳೆ ಅವಳು. ನಾನೇ ಏನೂ ಮಾಡಬೇಡ, ಸುಮ್ಮನೆ ಅವ್ರನ್ನ ನೋಡ್ಕೊ, ಅವು ಮಕ್ಕಳು ಇಂಪಾರ್ಟೆಂಟು. ಮಕ್ಕಳು ಬೆಳೆದ್ಮೇಲೆ ನಾವಿಬ್ಬರು ಮ್ಯೂಚುಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ನನಗೆ ಅನಿಸ್ತು, ಅಯ್ಯೋ ಇಲ್ಲೂ ರೆಸ್ಟ್ ಸಿಗಲಿಲ್ವಲ್ಲ ಅಂತ ಅನ್ಸೋದು ಕಾಮನು, ಇಲ್ಲ ಅಂತಲ್ಲ. ಬಟ್ ಸಿಚುವೇಶನ್ಸ್ ಬಂದಾಗ ನಾವು ಅಡ್ಜಸ್ಟ್ ಮಾಡಿಕೊಂಡು ಲೈಫ್ ಲೀಡ್ ಮಾಡಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ನನ್ನ ತಮ್ಮನ ಹೆಂಡ್ತಿಗೂ ಅರ್ಥ ಮಾಡ್ಕೋಬೇಕು ಸಿಚುವೇಶನ್ಸ್ ಹೆಂಗಿದೆ. ಸೊ ಆ ಥರ ಎಲ್ಲ ಅರ್ಥ ಮಾಡಿಕೊಂಡು ಅನ್ಯೂನ್ಯವಾಗಿದ್ದರೆ ಮಾತ್ರ ಲೈಫು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವ್ರ ಗಂಡನ ಕಂಡೆಯವರು, ಇವರು ನನ್ನ ತಮ್ಮನ ಹೆಂಡ್ತಿ ಹಿಂಗೆ ಮಾಡ್ಕೋಬೇಕು, ಹಂಗೆ ಅದೆಲ್ಲ ತಲೆಯಿಂದ ತೆಗ್ದಾಕಿ ಖುಷಿಯಾಗಿ ಬ್ರಾಡ್ ಮೈಂಡ್ ಇದ್ದರೆ ಏನೂ ಬರಲ್ಲ. ಅರ್ಥ ಮಾಡ್ಕೋಬೇಕು, ಎಲ್ಲ ರಿಲೇಷನ್ಗಿಂತ ಮೊದಲು ನಾವು ಮನುಷ್ಯತ್ವ ಕಳ್ಕೊಬಾರ್ದು. ಚಿಕ್ಕ ಮಗು ಇರ್ತಾರೆ, ಅವ್ರಿಗೂ ನಿದ್ದೆ ಇರಲ್ಲ, ಅವರು ಕೆಲಸ ಮಾಡಿಸಿರ್ತಾರೆ. ಈಗ ನನಗೂ ಹಾಲಿಡೇಸ್ ಇದೆ, ನನಗೆ ಸ್ವಲ್ಪ ಹೆಲ್ಪ್ ಮಾಡೋದ್ರಲ್ಲಿ ಏನಾಗುತ್ತೆ, ಈಗ ಮನೇಲಿದ್ದಿದ್ರು ನಾನು ಅಷ್ಟೇ ಹೆಲ್ಪ್ ಮಾಡ್ತಿದ್ದೆ. ಸೊ ಆ ಥರ ಏನಾದರೂ ಬ್ರಾಡಾಗಿ ಥಿಂಕ್ ಮಾಡಿಕೊಂಡು ಆರಾಮಾಗಿ ಮಾಡಿಕೊಂಡ್ರೆ ಎಲ್ಲ ಲೈಫ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಬ್ಯಾಲೆನ್ಸಿಂಗ್ ಬರಬೇಕು ಲೈಫಲ್ಲಿ. ಯಾವ ರೀತಿ ನಾವು ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ತೀವಿ, ಪ್ರೆಷರ್ನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೋತೀವಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೈನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ, ನಾವು ದುಡಿದೇ ಇದ್ದರೂ ಪರವಾಗಿಲ್ಲ, ದುಡ್ಡನ್ನು ಯಾವ ರೀತಿ ಸೇವ್ ಮಾಡೋದು ಅಂತ ತುಂಬ ಜಾಣ್ಮೆ ಇರಬೇಕು.
ಆಯಿತಾ. ಸೊ ಕೆಲವ್ರು ಹೇಳ್ತಾರೆ, ಏನು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ತಿದ್ರು ಇವರು ಅಂತ ಹೇಳ್ತಾರಲ್ವ. ಸೊ ಆ ರೀತಿ ನಮಗೆ ಗೊತ್ತಿರಬೇಕು ಹೆಂಗೆ ಉಳಿಸ್ಬೇಕು, ಯಾವುದಕ್ಕೆ ಮಾತ್ರ ಖರ್ಚು ಮಾಡಬೇಕು ಅಂತ. ನೆಕ್ಸ್ಟ್ ಬಂದು ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮ ಅಸ್ತಿತ್ವನ ನಾವು ಬಿಡೋಕ್ಕೆ ಹೋಗ್ಬಾರ್ದು. ನಮ್ಮದು ಅಂತೂ ಏನೋ ಗೋಲ್ ಇರುತ್ತಲ್ಲ, ಕಷ್ಟನೋ ಸುಖನೋ ಅದನ್ನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ಕೋಬೇಕು, ಹ್ಯಾಪಿಯಾಗಿರಬೇಕು, ಒಂದು ಪೀಸ್ಫುಲ್ ಮೈಂಡ್ನ ಇಟ್ಕೋಬೇಕು. ಆಗಲೇ ಒಂಥರ ಗಜಿಬಿಜಿ ಕಿರ್ಚಾಡ್ಕೊಂಡು ಕೋಪ ಮಾಡಿಕೊಂಡು ಇರ್ತಿದ್ರೆ ನಮ್ಮ ಐಡೆಂಟಿಟಿ ಯಾವ ರೀತಿ ಇರುತ್ತೆ ಯೋಚನೆ ಮಾಡಿ. ಈ ಬೇರೆಯವರು ನಮ್ಮನ್ನು ನೋಡಿ ಕಲಿಬೇಕು, ಆ ರೀತಿ ನಾವು ಒಂದು ಎಕ್ಸಾಂಪಲ್ನ ಸೆಟ್ ಮಾಡ್ಕೋಬೇಕು. ಯಾರೋ ಏನೋ ಹೇಗೋ ಮಾತಾಡ್ಬಿಟ್ರು, ನಾವೊಂದು ಬೌಂಡ್ರಿ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲ, ನನ್ನ ಹತ್ರ ಬಂದರೆ ಈ ರೀತಿಯೇ ಮಾತಾಡಬೇಕು ಅಂತ. ಕೆಲವು ವ್ಯಕ್ತಿಗಳನ್ನ ನಿಮ್ಮ ಲೈಫಲ್ಲಿ ನೋಡಿರ್ತೀರ, ಅವ್ರ ಹತ್ರ ಹೋದರೆ ನೀವು ರೆಸ್ಪೆಕ್ಟ್ಫುಲ್ಲಾಗೇ ಮಾತಾಡ್ತೀರಾ, ಏನೋ ಒಂದು ಸೀರಿಯಸ್ ಆಗೇ ಮಾತಾಡ್ತೀರಾ, ಏನೋ ಒಂದು ಏನೇನೋ ಜೋಕ್ ಮಾಡೋದು ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ, ಒಂಥರ ರೆಸ್ಪೆಕ್ಟ್ಫುಲ್ಲಾಗೇ ಇರ್ತೀರ. ಸೊ ಆ ಥರ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು. ನಮಗೆ ಅಂತ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದ್ದರೆ ಬೇರೆಯವ್ರು ಯಾರೋ ಏನೋ ಮಾತಾಡ್ತಾರೆ ಅದನ್ನೆಲ್ಲ ಸಹಿಸಲ್ಲ ನಾವು. ನೆಕ್ಸ್ಟ್ ಬಂದು ನಮ್ಮ ವಾಯ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಎಲ್ಲ ಕಡೆ ಕಿರ್ಚೋದು ಅಥವಾ ಎಲ್ಲ ಕಡೆ ಸೈಲೆಂಟ್ ಇರೋದು ಎರಡೂ ತಪ್ಪು. ನೀವು ಸೈಲೆಂಟ್ ಆಗಿದ್ದೀರಾ ಅಂದರೆ ಅರ್ಥ ಯಾರೋ ಏನೋ ಹೇಳ್ತಾರೆ ಅಂದರೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ತಪ್ಪಿಲ್ಲದೆ ಇದ್ದರೂ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದೀರಾ ಅಂದರೆ ಅದೂ ತಪ್ಪು. ಇಲ್ಲ, ಎಲ್ಲದಕ್ಕೂ ರೇಗ್ತಾ ಇದ್ದೀರಾ, ಎಲ್ಲದಕ್ಕೂ ಕೋಪ ಮಾಡ್ಕೋತಾ ಇದ್ದೀರಾ ಅಂದರೆ ಅದೂ ತಪ್ಪು. ಸೊ ನಮ್ಮ ವಾಯ್ಸ್ನ ಯಾವಾಗ ರೈಸ್ ಮಾಡಬೇಕು, ಯಾವಾಗ ಸೈಲೆಂಟಾಗಿರಬೇಕು ಅನ್ನೋದು ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ಹಾಗೆ ಫಾಲೋ ಮಾಡಬೇಕು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಯಾವಾಗ ನಾವು ಡಿಪೆಂಡ್ ಆಗ್ತೀವಿ ಅಂತ ಗೊತ್ತಾಗುತ್ತೆ, ಅವರು ಲೀನಿಯನ್ಸ್ ತೊಗೊಳ್ಳೋದು ಜಾಸ್ತಿ. ಸೊ ಅದಕ್ಕೇ ಫೈನಾನ್ಷಿಯಲಿ ಆಗಿರ್ಬೋದು, ಆದಷ್ಟು ಎಮೋಷ್ನಲಿ, ಫಿಸಿಕಲಿನೂ ಅಷ್ಟೇ. ನಮ್ಮ ಸೆಲ್ಫ್ ಕೇರ್ ತೊಗೊಂಡಾಗ, ನಮ್ಮ ಹೆಲ್ತ್ ಬಗ್ಗೆ ನಾವು ನೋಡಿಕೊಂಡಾಗ, ನಮ್ಮ ಬಾಡಿ ಬಗ್ಗೆ ನಾವು ಕೇರ್ ತೊಗೊಂಡಾಗ ನಾವು ಡಿಪೆಂಡೆಂಟ್ ಆಗಿರಲ್ಲ. ಸೊ ಆದಷ್ಟು ಇಂಡಿಪೆಂಡೆಂಟ್ ಆಗಿರೋದು ಇಂಪಾರ್ಟೆಂಟ್. ಎಮೋಷ್ನಲಿನೂ ಅಷ್ಟೇ. ಸೊ ಯಾರ ಮೇಲೂ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗಬೇಡಿ, ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಯಾವಾಗಲೂ ಹೇಳೋದು ನಾನು ಹಾಗೆ, ನೀವು ಇಂಡಿಪೆಂಡೆಂಟ್ ಆಗಿದ್ದರೆ ಮಾತ್ರ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತೀರ. ಹಾಗಂತ ನಾನೇ ದೊಡ್ಡವಳು, ನನಗೆ ಏನದು ಈಗೋ ತೋರಿಸೋದು, ಒಂಥರ ಅಹಂ ತೋರಿಸೋದು, ಇಂಥದ್ದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಮನುಷ್ಯತ್ವ ಇಟ್ಕೊಳ್ಳಿ, ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡಿ, ಡಿಸಿಷನ್ ಮೇಕಿಂಗ್ ಬರಬೇಕು. ನನಗೆ ನಾನು ಕರೆಕ್ಟ್ ಅಂತ ಅನಿಸ್ಬೇಕು, ನನ್ನ ಮನಸ್ಸಾಕ್ಷಿಗೆ ಮತ್ತು ದೇವರಿಗೆ ನಾನು ಆನ್ಸರ್ ಮಾಡಬೇಕು, ನಾನು ನಡ್ಕೋತಾರೆ ರೀತಿ ಕರೆಕ್ಟು ಅಂತ. ನಾನು ಕರೆಕ್ಟು ಅಂದ್ಕೊಂಡಾಗ ಸೊಸೈಟಿಯಲ್ಲೂ ಮತ್ತು ಮನೆಯಲ್ಲೂ ಡೆಫಿನೆಟ್ಲಿ ಒಂದು ಸೆಲ್ಫ್ ಐಡೆಂಟಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಹೇಳಿದ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನೇ ಆದರೂ ನಿಮ್ಮ ಲೈಫು ನೀವು ಖುಷಿಯಾಗಿರಬೇಕು, ನೀವು ನೆಮ್ಮದಿಯಾಗಿರಬೇಕು. ಜೊತೆಗೆ ನಾವು ನೆಮ್ಮದಿಯಾಗಿರಬೇಕು ಅಂದರೆ ನಮ್ಮ ಸುತ್ತಮುತ್ತಲ ಜನಗಳನ್ನ, ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ನಾವು ಈ ಸೆಲ್ಫ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ತಾ, ಎಲ್ಲರೂ ಖುಷಿಯಾಗಿ ನೋಡ್ಕೊಳ್ತಾ, ನಾವು ಖುಷಿಯಾಗಿರೋಣ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಅದೇ ಶಾಪಿಂಗ್ ಹೋಗಿದ್ನಲ್ಲ, ಅಲ್ಲೇ ಸಣ್ಣ ಪುಟ್ಟ ಏನೂ ಮೇಜರ್ ಏನೂ ತೊಗೊಂಡಿಲ್ಲ, ಸುಮ್ಮನೆ ಮನೇಲಿ ಕೂತು ಬೇಜಾರಾಗ್ತಿತ್ತು ಅಂದರೆ ಹಂಗೆ ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡಿದ್ದಾಯಿತು. ಅಲ್ಲಿ ಒಂದು ವ್ಯಾನಿಟಿ ಬ್ಯಾಗ್ ಇಷ್ಟ ಆಯಿತು ಅಷ್ಟೇ, ಯಾವುದು ಏನೂ ತೊಗೊಂಡಿಲ್ಲ. ನೋಡೋಣ ಮುಂದೆ ತೊಗೊಂಡ್ರೆ ಆಯಿತು ಅಂದ್ಕೊಂಡು ಏನೂ ತೊಗೊಂಡಿಲ್ಲ. ಓಕೆ ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.